ಮತ್ತೆ ಮತ್ತೆ ಜ್ಞಾಪಿಸ್ತೀನಿ, ಒಬ್ಬ ನಿರ್ದೇಶಕ ಇಲ್ಲ ಅಂದರೆ ನಾನಿಲ್ಲ, ಒಬ್ಬ ಪ್ರೊಡ್ಯೂಸರ್ ಇಲ್ಲ ಅಂದರೆ ನಾನಿಲ್ಲ, ಅಭಿಮಾನಿಗಳಿಲ್ಲ ಅಂದರೆ ನಮ್ಮ ಜನ್ಮಾನೇ ಇಲ್ಲ. ಇವತ್ತು ಏನು ನೀವು ನೋಡಿ ಸಿನಿಮಾ ನೋಡಿದ್ರೆ ಅದಕ್ಕೆ ನಿರ್ದೇಶಕನ ಮತ್ತೊಬ್ಬ ಉತ್ತರ ಕರ್ನಾಟಕದ ಹುಲಿ ನನ್ನ ತಮ್ಮ ಅಂತ ಹೇಳ್ಬೋದು. ಜಡೇಶ್, ನಿಮಗೆ ತುಂಬ ಧನ್ಯವಾದಗಳು. ಇದಕ್ಕೆ ಬಂಡವಾಳ ಆದಂಥ ಅಣ್ಣನಾಥರು, ಸತ್ಯಪ್ರಕಾಶ್ ಸರ್ ಮತ್ತು ಹೇಮಂತ್, ಇವರಿಬ್ಬರನ್ನ ನಾವು ಜ್ಞಾಪಿಸ್ಕೊಳ್ಳಬೇಕು. ಜೊತೆಯಲ್ಲಿ ಮಾಡುವಂಥ ಎಲ್ಲ ಕಲಾವಿದರು ಯಾವಾಗಲೂ ಈ ಸರಿ ನಿಮಗೆ ದೊಡ್ಡ ಮಟ್ಟಕ್ಕೆ ಸಿನಿಮಾ ತಗೋಬೇಕು ಅಂತ ಮನಸ್ಸು ಮಾಡಿದ ಧೈರ್ಯವಂತ ಒಂಥರ ಕೆಚ್ಚೆದೆ ಏನು ಬಿಡಲ್ಲ ಅಂತ ಯಾವಾಗ ಮುಗಿಸ್ಕೊಂಡು ಎಲ್ಲರೂ ಅವರು ಮುಗಿಸು ಮಗು ಥರ ರಾತ್ರಿಗೆಲ್ಲ ಮುಗಿಸ್ಕೊಂಡು ಓಡಾಡ್ತಾ ಇದ್ರು. ತಿರ್ಗಾ ಮೂತಿ ಕೊಂಡ್ಕೊಂಡು ಇಲ್ಲಿ ಏನೋ ಮತ್ತು ತಿರ್ಗಾ ಪ್ರೀತಿ ಮಾಡ್ತಾರೆ. ಇವತ್ತು ಇಷ್ಟೊಂದು ದೊಡ್ಡ ಮಟ್ಟಿಗೆ ಆಗಬೇಕಂದ್ರೆ ಮೂಲ ಕಾರಣ. ಸೊ ಹಾಗಾಗಿ ನಿಮಗೆ ಥ್ಯಾಂಕ್ ಯು ಸರ್. ತಾವು ನಿಂತ್ಕೊಂಡ್ರೆ ಇನ್ನೊಂದು ಗಾಡಿ ಪ್ರೀತಿ ಬಂದಿದೆ. ಇಪ್ಪತ್ತು ವರ್ಷ ನನ್ನ ಸಾಕಿ ಬೆಳೆಸಿದ್ದೀರ. ನನ್ನ ತಾಯಿ ತಂದೆ ಹೋಗ್ತಾರೆ, ತಿರ್ಗಾ ನೀವೇ ತಾಯಿ ತಂದೆ ಆಗಿ ನಿಂತಿದ್ದೀರ. ನನ್ನ ಮೊದಲನೇ ಮಗಳು ವಿಕನ್ಯ ಈ ಸರಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇಲ್ಲಿ ಅಂತ ನಿಮ್ಮೆಲ್ಲ ಕೈ ಹೋಗಿ ಕೇಳ್ಕೊಂಡಿಲ್ಲ. ಯಾವಾಗಲೂ ನನ್ನನ್ನು ಹೇಗೆ ರೆಸ್ಪಾನ್ಸ್ ಕರ್ಕೊಂಡವರು ಹಾಗೆ ಇವಳನ್ನು ಕರ್ಕೊಂಡವ್ರಿಗೆ. ಇದಾದ್ಮೇಲೆ ಇನ್ನೊಬ್ರು ಬರ್ತಿದ್ದಾರೆ, ಅವ್ರದ್ದು ಸ್ಟಿಲೈಟ್ಸ್ ಅಂತ ಬರುತ್ತೆ, ಅವ್ರನ್ನ ಹೇಳ್ತೀನಿ, ಎಲ್ಲ ಕಳಿಸ್ತೀನಿ, ಅವ್ರದ್ದು ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ನನ್ನ ಮೊದಲನೇ ಪ್ರೀತಿಯ ಮಗಳು ಚಿತ್ತಾರು ಸಿನಿಮಾ ಮಾಡಿದ್ದಾರೆ ಅಂದರೆ ಸೀನಲ್ಲಿ ಖುಷಿ ಅನಿಸುತ್ತೆ. ಆಲ್ ದ ಬೆಸ್ಟ್ ಅಮ್ಮ. ನಮಗೆ ಸದಾ ಬೆನ್ನೆಲುಬಾಗಿ ನಿಂತಿರೋ ಅಭಿಮಾನಿಗಳನ್ನ ಮರಿಬೇಡ, ಅಭಿಮಾನಿಗಳ ಆಶೀರ್ವಾದ ಮಾಡಬೇಡ. ಅವರಿಲ್ಲ ಅಂದರೆ ನಾವಿಲ್ಲ. ಹಾಗಾಗಿ ಎಲ್ಲೇ ಇದ್ದರೂ ಪ್ರೀತಿಯಿಂದ ತಲೆಬಾಗಿಸಿ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಎಲ್ಲ ಮಾಧ್ಯಮದವರು ಇಷ್ಟು ನಮ್ಮೆಲ್ಲ ಅಪ್ಪನ ಪ್ರೀತಿಸುವಂತ ಎಲ್ಲ ಪ್ರೀತಿ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ, ಖುಷಿ, ಜೋಶ್ ತುಂಬಾ ಅಪ್ಪನ ಜೊತೆಗೆ ನಾನು ವಾಚ್ ಆಗ್ತಿದ್ದೀನಿ. ಹಾಗೆ ನಾನು ಫಸ್ಟ್ ಡೇ ಹೇಳಿದೆ, ಫಸ್ಟ್ ಡೇ ಜಡೇಶ್ ಸರ್ ಹೇಳಿದ್ದೆ, ಸರ್ ನೀವು ನನ್ನ ಅಣ್ಣನ ಥರ, ನನ್ನ ಬ್ರದರ್ ಥರ ಅಂತ. ಸರ್ ನೀವು ಥ್ಯಾಂಕ್ ಯು ಸೋ ಮಚ್. ನನ್ನ ಬಿಗ್ ಬ್ರದರ್ ಅವರು. ತುಂಬ ಖುಷಿ ಆಗುತ್ತೆ ಸರ್ ನಿಮ್ಮ ಜೊತೆ ವರ್ಕ್ ಮಾಡಿರೋದು. ಆ್ಯಂಡ್ ಸತ್ಯಪ್ರಕಾಶ್ ಅವರು ಆ್ಯಂಡ್ ಹೇಮಂತ್ ಅಣ್ಣ ಸಾರಥಿ ಫಿಲಮ್ ಬ್ಯಾನರಲ್ಲಿ ನಾನು ಕೆಲಸ ಮಾಡ್ತಾ ಇರೋದು ನಂಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ಟ್ರೂಲಿ ಬ್ಲೆಸ್. ಆ್ಯಂಡ್ ನನ್ನ ಜೊತೆ ಆ್ಯಕ್ಟ್ ಮಾಡಿರೋ ಎಲ್ಲ ಆರ್ಟಿಸ್ಟ್ಗೂ ನಾನು ಎಲ್ಲರ ಹೆಸರು ತಗೋತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಎಲ್ಲ ಪಾದಕರು ನಮಸ್ಕಾರ ಮಾಡಬೇಕು. ಈ ದಿನ ನೀಟ ಆಯೋಜಿಸಿದಂಥ ಹೇಮಂತ್ ಅಭಿಮಾನಿಗಳಿಗೆ ನಮ್ಮ ನಮಸ್ಕಾರ. ಹೇಗಿದೆ ಇನ್ನು 5 ದಿನದಲ್ಲಿ ಬ್ಯಾಂಗ್ಳೂರ್ ಸಿನಿಮಾ ರಿಲೀಸ್ ಆಗ್ತದೆ. ಬ್ಯಾಂಗ್ಳೂರ್ ಸಿನಿಮಾ ನೋಡೋದು ಅಭಿಮಾನಿಗಳಾಗಿ ನಮ್ಮೆಲ್ಲರ ಜವಾಬ್ದಾರಿ. ಹಾಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ, ಅದನ್ನು ನಾವು ನೋಡಬೇಕು ಅನ್ನೋದು ಒಂದು ಜವಾಬ್ದಾರಿ. ಅಭಿಮಾನಿಗಳಾಗಿ ವಿಜಯಣ್ಣ ಮಾಡೋ ಸಿನಿಮಾಗಳು, ಅವ್ರು ಮಾಡೋ ಒಳ್ಳೆ ಕೆಲಸಗಳಿಗೆ ನಿಮ್ಗೆ ಯಾವಾಗಲೂ ಸಾಥ್ ಇರಬೇಕು. ಒಂದೊಂದು ಮಾತಾಡೋಕ್ಕೆ ಇಷ್ಟಪಡ್ತೀವಲ್ಲ, ಸಲಗ ಭೀಮಾ ಇದು ಯಾವ ಸೂಪರ್ ಸ್ಟಾರ್ ವೇದಿಕೆಯಲ್ಲಿ ಇಷ್ಟು ಹೊಸ ಕಲಾವಿದರ ಮೇಲೆಲ್ಲ ಅಣ್ಣ ಯಾವಾಗಲೂ ಅವರ ಸಿನಿಮಾಗಳ
ಅದನ್ನ ಎಲ್ಲೂ ಹೇಳ್ಕೊಡಲ್ಲ, ತೋರಿಸ್ಕೊಡಲ್ಲ. ಬಟ್ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ನಮ್ಮೆಲ್ಲರ ಜವಾಬ್ದಾರಿ. ಅದನ್ನ ಎಲ್ಲ ಸಿನಿಮಾಗಳು ನಾವು ನೋಡಬೇಕು. ಅವ್ರು ಮಾಡೋ ಒಳ್ಳೆ ಕೆಲಸಕ್ಕೆ ನಾವು ಸಾಥ್ ಕೊಡಬೇಕು. ಥ್ಯಾಂಕ್ ಯು. ಮೊದಲಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ವಿಜಯ್ ಸರ್ ಫ್ಯಾನ್ಸ್ಗೆ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಟೈಮ್ ನಮ್ಮ ಲ್ಯಾಂಡ್ ಲಾರ್ಡ್ ಚಿತ್ರದ ಟ್ರೇಲರ್ ರಿಲೀಸ್ಗೆ ಕೊಟ್ಟು ಇಲ್ಲಿ ಬಂದಿದ್ದೀರಾ.